ರುಚಿಕರವಾದ ಕುರುಮ್ ಕುರುಮ್ ಚಕ್ಲಿ ನೋಡಿ ಹೇಗೆ ಬಂದಿದೆ ಅಂತ. ಚಕ್ಲಿ ಮಾಡಲಿಕ್ಕೆ 2 ಬೌಲು ರೈಸ್ ಫ್ಲೋರ್ ತಗೊಂಡಿದ್ದೇನೆ. ಹಾಗೆ 1 ಬೌಲು ನಾನು ಪುಟಾಣಿ ಬೇಳೆ ಅದನ್ನು ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ಇಂಗು ಎಲ್ಲ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಿಟ್ಟನ್ನು. ನಂತರ ಇನ್ನೊಂದು ಬಾಣಲೆಯಲ್ಲಿ ನಾನು 2 ಟೇಬಲ್ ಸ್ಪೂನು ಬೆಣ್ಣೆ ತಗೊಂಡು ಆಮೇಲೆ ಎಳ್ಳು, ಜೀರಿಗೆ, ವಾಮಕಾಳು ಸೇರಿಸ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಬೇಕು. ಬಿಸಿ ಬಿಸಿ ನೀರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬೆಣ್ಣೆ ಕರಗಬೇಕು. ನಂತರ ಇದಕ್ಕೆ ನಾವು ಮಾಡ್ಕೊಂಡಿದ್ದ ಹಿಟ್ಟಿನ ಮಿಕ್ಸ್ಚರನ್ನು ಸೇರಿಸಿ ಕರೆಕ್ಟಾಗಿ ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಲಿಸ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಕರೆಕ್ಟ್ ಇರಬೇಕು ಹಿಟ್ಟಿನ ಹದ. ಸರಿಯಾಗಿ ಕಲಿಸ್ಕೊಂಡು ನಂತರ ಇದನ್ನು ಕಾಳು ಮಾಡಿಕೊಂಡು ಅದನ್ನು ಚಕ್ಲಿ ಮೇಕರಲ್ಲಿ ಚಕ್ಲಿ ಮಾಡೋದು ತಗೊಂಡಿದ್ದೆ ನಾನು. ಅದರಲ್ಲಿ ಹಾಕಿಬಿಟ್ಟು ಚಕ್ಲಿನ ಮಾಡಿಬಿಟ್ಟು ಇನ್ನೊಂದು ಕಡೆ ಎಣ್ಣೆನ ಬಿಸಿಗಿಡಬೇಕು. ಎಣ್ಣೆ ಬಿಸಿ ಆದ ಕೂಡಲೇ ಗ್ಯಾಸನ್ನು ಸ್ಲಿಮ್ ಇಡಬೇಕು. ಏಕೆಂದರೆ ಚಕ್ಲಿ ಅದು ಒಳಗಡೆ ಹದವಾಗಿ ಬೇಯಬೇಕು. ಈ ಥರ ನಾವು ಚಕ್ಲಿ ಮಾಡಿಕೊಂಡು ಕಡೆಗೆ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು. ನೋಡಿ ನಾನು ಚಕ್ಲಿ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೇನೆ. ಕೈಯಲ್ಲಿ ಹಾಕಲಿಕ್ಕೆ ಕಷ್ಟ ಅನಿಸಿದ್ರೆ ನಾವು ಈ ಥರ ಹಾಕ್ಕೊಳ್ಬೋದು. ಚಕ್ಲಿ ನೋಡಿ ರೋಸ್ಟ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿದೆ. ಇದೇ ಥರ ಎಲ್ಲ ಚಕ್ಲಿನ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೀವು ಕೂಡ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.